ಬ್ಯಾಡರಹಳ್ಳಿ ಪೊಲೀಸರಿಂದ ರೌಡಿ ಶೀಟರ್ ಸತ್ಯನನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ವಿಡಿಯೋ ವೈರಲ್ ಬೆನ್ನಲ್ಲೇ ಅಲರ್ಟ್ ಆಗಿದ್ದಾರೆ ಪೊಲೀಸರು. ದರ್ಶನ್ಗೆ ವಿಡಿಯೋ ಕಾಲ್ ಮಾಡಿದ್ದ ಈ ರೌಡಿ ಸತ್ಯ ದಾಸನ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತನಾಡಿದ್ದ. ಈತ ಹೊರಗಡೆ ಬಂದಿದ್ದ. ಈಗ ಮತ್ತೆ ಪೊಲೀಸ್ ಆತನನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಬ್ಯಾಡರಹಳ್ಳಿ ರೌಡಿ ಶೀಟರ್ ಜನಾರ್ದನ ಪುತ್ರ ಸತ್ಯನನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ವಿಡಿಯೋ ವೈರಲ್ ಬೆನ್ನಲ್ಲೇ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ವಿಡಿಯೋ ವೈರಲ್ ಬೆನ್ನಲ್ಲೇ ಅಲರ್ಟ್ ಆಗಿದ್ದಾರೆ ಪೊಲೀಸರು. ಈತ ವಿಡಿಯೋ ಕಾಲ್ ಮಾಡಿ ಅದನ್ನ ತನ್ನ ಸ್ಟೇಟಸ್ ಕೂಡ ಹಾಕೊಂಡಿದ್ದ. ಹಾಗಾಗಿ ಹೊರಗಡೆ ಬಂದಿದೆ ಈ ವಿಡಿಯೋ. ದಾಸನ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತನಾಡಿದ್ದ ಈ ಸತ್ಯ. ಬ್ಯಾಡರಹಳ್ಳಿ ರೌಡಿ ಶೀಟರ್ ಜನಾರ್ದನ ಪುತ್ರ ಸತ್ಯನನ್ನ ವಶಕ್ಕೆ ಪಡೆಯಲಾಗಿದೆ. ಬ್ಯಾಡರಹಳ್ಳಿ ಪೊಲೀಸರು ರೌಡಿ ಶೀಟರ್ ಸತ್ಯನನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಬೇರೆಯದ್ದೇ ಲೋಕ, ಬೇರೆಯದ್ದೇ ಪ್ರಪಂಚ ಅದು ಉಳ್ಳವರಿಗೆ. ದರ್ಶನ್ ವಿಡಿಯೋ ಕಾಲ್ ಜಸ್ಟ್ ಒಂದು ಎಕ್ಸಾಂಪಲ್ ಅಷ್ಟೇ. ಜೈಲಲ್ಲಿ ಬೇರೆಯವ್ರಿಗೂ ಸಿಗ್ತಾ ಇದೆ ಇದೇ ರೀತಿಯ ಫೆಸಿಲಿಟಿ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಉಳ್ಳವನೇ ಮಹಾಶೂರ. ನಿಮ್ಮ ಹತ್ರ ದುಡ್ಡಿದ್ಯಾ, ನಿಮ್ಗೆ ಏನ್ ಬೇಕಾದ್ರೆ ಫೆಸಿಲಿಟಿ ಸಿಗುತ್ತೆ ಒಳಗಡೆ. ಇತರೆ ಪ್ರಬಲ ಕೈದಿಗಳಿಗೂ ಕೂಡ ವಿಶೇಷ ಆತಿಥ್ಯ ನಡೆಯುತ್ತೆ. ಇದು ದರ್ಶನ್ಗೆ ಮಾತ್ರ ಅಲ್ಲ, ಬಗೆದಷ್ಟು ಬಯಲಾಗ್ತಾ ಇದೆ ಪರಪ್ಪನ ಅಗ್ರಹಾರದ ಸೀಕ್ರೆಟ್. ನೋಡಿ, ಈ ಫೆಸಿಲಿಟಿ ಏನ್ ಇವತ್ತು ನಾವು ದರ್ಶನಕ್ಕೆ ಸಿಕ್ಕಿದೆ ಅಂತ ಹೇಳ್ತಾ ಇದ್ದೀವಿ. ದರ್ಶನಕ್ಕೆ ಸಿಗಬಾರ್ದಾಗಿತ್ತು, ಆದ್ರೆ ದರ್ಶನಕ್ಕೆ ಸಿಗೋ ತರನೇ ಬೇರೆಯವ್ರಿಗೂ ಕೂಡ ಸ್ಪೆಷಲ್ ಟ್ರೀಟ್ಮೆಂಟು, ಕಮಿಟ್ಮೆಂಟು ಎಲ್ಲ ಸಿಗುತ್ತೆ. ಸೆಂಟ್ರಲ್ ಜೈಲ್ನೊಳಗಡೆ ಒಂದು ದೊಡ್ಡ ನೆಟ್ವರ್ಕ್ ಇದೆ. ದರ್ಶನ್ ವಿಡಿಯೋ ಕಾಲ್ ಏನ್ ಮಾಡಿದ್ರು, ಇಟ್ ಇಸ್ ಜಸ್ಟ್ ಅನ್ ಎಕ್ಸಾಂಪಲ್. ಅಫ್ಕೋರ್ಸ್ ಇದೇ ರೀತಿ ದರ್ಶನ್ ಅವರ ಮನೆಯವ್ರಿಗೂ ಕೂಡ ವಿಡಿಯೋ ಕಾಲ್ ಮಾಡ್ತಾ ಇರಬಹುದು. ಕುಟುಂಬಸ್ಥರ ಜೊತೆನೂ ಕೂಡ ನಿರಂತರವಾಗಿ ಸಂಪರ್ಕದಲ್ಲಿರಬಹುದು. ಹೂ ನೋಸ್, ಗೊತ್ತಿಲ್ಲ ಇನ್ನೂ ಅದ್ರ ಬಗ್ಗೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಉಳ್ಳವನೇ ಮಹಾಶೂರ. ಯಾರ ಹತ್ರ ದುಡ್ಡಿದೆ, ಯಾರು ವೆಲ್ ಸೆಟಲ್ಡ್ ಇದ್ದಾರೆ, ಅವ್ರಿಗೆ ಏನ್ ಬೇಕಾದ್ರೂ ಸಿಗುತ್ತೆ ಅಲ್ಲಿ.